ಇನ್ನು ಬೆಣ್ಣಿನಗರಿ ದಾವಣಗೆರೆಯಲ್ಲೂ ಕೂಡ ಸಿಟಿಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ಯುವತಿ. ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಅಮೂಲ್ಯ ಈ ಸಾಧನೆಯನ್ನು ಮಾಡಿರೋದು. ವೆಟರ್ನರಿ ಮತ್ತು BSc ನರ್ಸಿಂಗ್, ಯೋಗ, ನ್ಯಾಚುರೋಪತಿ, ಡಿ ಫಾರ್ಮಾ ವಿಭಾಗದಲ್ಲಿ 2ನೇ ರ್ಯಾಂಕ್ ಅನ್ನು ಗಳಿಸಿರೋದು ಅಮೂಲ್ಯ. ವಾಹ್! ದಾವಣಗೆರೆ ಸರಸ್ವತಿ ನಗರ ನಿವಾಸಿಯಾಗಿರೋದು ಅಮೂಲ್ಯ. ಶಿವಮೂರ್ತಿ ಮತ್ತು ಗಂಗಮ್ಮ ದಂಪತಿಯ ಪುತ್ರಿಯಾಗಿದ್ದಾರೆ. ವೆಟರ್ನರಿ ಆಫೀಸರ್ ಆಗಿರುವ ಅಮೂಲ್ಯ ತಂದೆ ಶಿವಮೂರ್ತಿ ಅವರು ಮೆಡಿಕಲ್ ಮಾಡುವ ಆಸೆಯನ್ನು ಈಗ ವಿದ್ಯಾರ್ಥಿನಿ ಹೊಂದಿದ್ದಾರೆ. ಯಾವ ರೀತಿಯಲ್ಲಿ ಇವರು ಕಲಿತಾರೆ, ಹೇಗೆ ಸಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಒಟ್ಟು ಆರಂಭದಲ್ಲೇ ಮಾರ್ಗದರ್ಶನ ಚೆನ್ನಾಗಿದೆ, ಒಳ್ಳೆಯ ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾರೆ. ಮಾತಾಡಿದ್ದಾರೆ, ನೋಡೋಣ. CET ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಕೂಡ ದಾವಣಗೆರೆಯ ಸರ್ ಎಂ PU ಕಾಲೇಜ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಭ್ರಮ ಕೂಡ ಕಾಲೇಜಲ್ಲಿ ಮನೆ ಮಾಡಿರುವಂಥ ನಾವು ದೃಶ್ಯವನ್ನು ನೋಡ್ತಾ ಇದ್ದೀನೋ. ವಿದ್ಯಾರ್ಥಿನಿ ಅಮೂಲ್ಯ ಅವರು ಅಂದರೆ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಅವರ ಪೋಷಕರಾಗಿರೋದು ಮತ್ತು ಲೆಕ್ಚರ್ಸು ಕೂಡ ಸಾಕಷ್ಟು ಅಭಿನಂದನೆ ಕೂಡ ಸಲ್ಲಿಸ್ತಾ ಇರುವಂಥದ್ದು. ಇದ್ರಿಗೆ ಮಾತಾಡೋದಕ್ಕೋಸ್ಕರ ಅಮೂಲ್ಯ ಅವರು ನಮ್ಮ ಜೊತೆ ಇದ್ದಾರೆ. ಹೇಳಮ್ಮ, ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್. ಯಾವ ರೀತಿಯಾಗಿ ಓದಿದ್ರಿ ಅನ್ನುವಂಥದ್ದು? ನಾನು ಆ್ಯಕ್ಚುಲಿ ಎಲ್ಲ ಸರ್ ಎಂ ಅವ್ರು ಹೇಗೆ ಹೇಳಿದ್ರು ಅದೇ ರೀತಿಯೇ ಓದಿರೋದು. ನಮಗೆ ಪ್ರತಿ ಸಂಡೇ ಎಲ್ಲ ಎಕ್ಸಾಮ್ ಇರ್ತಿತ್ತಲ್ವಾ, ಸೊ ಅದಕ್ಕೆ ಓದ್ತಾ ಇದ್ವಿ. ಮಂತ್ಲಿ ಎಕ್ಸಾಮ್ಸ್ ಮಾಡ್ತಾಯಿದ್ರು, ಅಂದರೆ ಆ ಮಂತಿಂದ ಏನು ಸಿಲೆಬಸ್ ಇದೆಯೋ ಅದ್ರ ಮೇಲೆ ಮಾತ್ರ. ಸೊ ಅದೇನಾಗ್ತಿತ್ತು ಅಂದರೆ ನಾವು ಪ್ರತಿ ವಾರ ಓದೋದು, ಪ್ರತಿ ಮಂತ್ ಇನ್ನೊಂದು ಸರಿ ಓದೋದು, ಮತ್ತೆ ಅವಾಗವಾಗ ಗ್ರಾಂಡ್ ಟೆಸ್ಟ್ ಬರೆಯೋದ್ರಿಂದ ಆ ಕಾನ್ಸೆಪ್ಟ್ಸ್ ಎಲ್ಲ ಭಾಳ ನೀಟಾಗಿ ಅರ್ಥ ಆಗಿ ಅದೇ ಮೆಮೊರೈಸ್ ಆಗಂಗೆ ಆಗಿಬಿಟ್ಟಿದೆ. ಆಮೇಲೆ CETಗೆ ಎಸ್ಪೆಷಲಿ ಹೇಳೋದಾದರೆ ನಮಗೆ 60 ಮಿನಿಟ್ಸಿಗೋಸ್ಕರನೇ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. 70 ಮಿನಿಟ್ಸ್ ಪೇಪರ್ ಇದ್ದರೂ ಕೂಡ ನಮಗೆ 60 ಮಿನಿಟ್ಸ್ 50 ಮಿನಿಟ್ಸ್ ರೇಂಜಿಗೆ ಬರೆಯೋಂಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಇದೆಲ್ಲ ನಮಗೆ ಟೈಮ್ ಮ್ಯಾನೇಜ್ ಮಾಡೋದು ನೀಟಾಗಿ ಹೇಳ್ಕೊಟ್ಟಿದ್ರ ಜೊತೆಗೆ ನಾವು ಹೇಗೆ